ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಗುಮ್ಮಿ ಕೆಳಗಡೆ ಬಂದಿತ್ತು. ಡೈಲಿ ಬರುತ್ತೆ, ಅದಕ್ಕೆ ಫುಡ್ ಹಾಕ್ಬಿಟ್ಟು ಕರೆದ್ರೆ ಮೇಲೆ ಬಂದ್ಬಿಡೋದು. ಫುಡ್ ಹಾಕಿಲ್ಲನೇ ಬರೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡಿರುತ್ತೆ. ಆವಾಗ ಅದು ಬಂದು ಅಟ್ಯಾಕ್ ಮಾಡುತ್ತೆ. ಆವಾಗ ಇದು ಕಚ್ಚಲ್ಲ, ಕಚ್ಚಿಸ್ಕೊಂಡು ಬರುತ್ತೆ. ಓಕೆ ಓಕೆ ಇವತ್ತು ತಿಂಡಿ ಬಂದು ಸ್ವಲ್ಪ ಅಕ್ಕಿ ಹಿಟ್ಟಿತ್ತು, ಅದಕ್ಕೆ 3 ರೊಟ್ಟಿ ಆಯಿತು. 2 ರೊಟ್ಟಿ ಮೋನ್ಮಮ್ಮ ತಿಂದೋದ್ರು, ಅದಕ್ಕೆ ಖಾರ ಮತ್ತು ಬೆಣ್ಣೆ ಹಾಕಿದ್ದೀನಿ, ಅದಕ್ಕೆ ಕಲ್ಲರ್ ಈ ಥರ ಕಾಣಿಸ್ತಾ ಇರೋದು. ಓಕೆ, ಹಾಗೆ ಮೊಸರು ಅನ್ನ ನಾನೇ ಮನೇಲೇ ಮೊಸರು ಮಾಡಿದ್ದೆ, ಅದರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಮೊಸರು ಅನ್ನ ಮಾಡೋಣ. ತುಂಬ ದಿನ ಆಗಿತ್ತು ಮೊಸರು ಅನ್ನ ಮಾಡಿ. ಇವಾಗ ವಾರದಲ್ಲಿ 1 ದಿನ ಮೊಸರು ಅನ್ನ ಮಾಡಿದ್ರೂ ಒಳ್ಳೆಯದು. ಆದರೆ ಸ್ವಲ್ಪ ನೀರು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಫುಲ್ಲು ಗಟ್ಟಿ ಮೊಸರು ಹಾಕಿದ್ರೆ ಅದು ಹೀಟಲ್ವ, ಅದರಿಂದ ಸ್ವಲ್ಪ ನೀರೆಲ್ಲ ಹಾಕಿ ಮೊಸರನ್ನೆಲ್ಲ ಮಾಡಿದ್ದೀನಿ. ನಾನೀಗ 1/4 ಗಂಟೆ ಆಯಿತು ಮಾಲ್ಟ್ ಕುಡ್ದಿರೋದು, ಅದಕ್ಕೆ ಸ್ವಲ್ಪ ಲೇಟಾಗಿ ತಿಂತೀನಿ. ರೊಟ್ಟಿ ಸಾಕು, ಅವ್ನು ಮೊಸರನ್ನ ತಿಂದರೆ ನಾನು ರೊಟ್ಟಿ ತಿನ್ಕೋತೀನಿ. ಇನ್ನೂ ಸ್ವಲ್ಪ ಮೊಸರನ್ನ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಇವಾಗ ಬೆಡ್ಶೀಟೆಲ್ಲ ಬೆಡ್ಶೀಟೆಲ್ಲ ಮಡಚಿ ಇಡಬೇಕು. ಇದೆಲ್ಲ ಒದ್ರಿ ಬೆಡ್ಶೀಟೆಲ್ಲ ಮಡಚಿ ಇಡಬೇಕು. ಓಕೆ ಟೈಮು 9:50 ಆಗ್ತಾಯಿದೆ. ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಕೆಲಸ ಎಲ್ಲ ಏನಿದೆ ಅದೆಲ್ಲ ಮುಗಿಸ್ಬಿಟ್ಟು, ಹಾಗೆ ಇನ್ಮೇಲೆ ಸಮ್ಮರೆಲ್ಲ ಆಗಿರೋದ್ರಿಂದ ಕರ್ಬೂಜ ಇನ್ನೂ ಹೆಚ್ಚಾಗಿ ಸಿಗುತ್ತೆ. ಕರ್ಬೂಜ ಮತ್ತು ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣು 2 ಕೂಡ ಸಿಗ್ತಾ ಇರುತ್ತೆ. ಇನ್ನು ಕರ್ಬೂಜ ಅಂತೂ ಕಲ್ಲಂಗಡಿಗಿನ್ನ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ನನಗೆ. ಕಲ್ಲಂಗಡಿ ಹಣ್ಣು ಅಷ್ಟೊಂದು ಇಷ್ಟ ಆಗೋಲ್ಲ, ತಿಂತೀನಿ ಆದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಷ್ಟೆ. ಇನ್ನು ಕರ್ಬೂಜ ಸಿಗ್ತಾ ಇರುತ್ತೆ, ಅದರ ಹಣ್ಣಿಂದು ಜ್ಯೂಸ್ ಎಲ್ಲ ಮಾಡೋದು ಸಹಜ. ನನಗೆ ಕೌಶಿ ಎಲ್ಲ ಏನು ಮಾಡ್ತಾರೆ ಅಂದರೆ, ಕರ್ಬೂಜ ಎಲ್ಲ ಕಟ್ ಮಾಡಿಬಿಟ್ಟು ಸಣ್ಣ ಪೀಸ್ ಎಲ್ಲ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆ ಎಲ್ಲ ಉದುರಿಸ್ಬಿಡ್ತಾರೆ. ಸಕ್ಕರೆ ಎಲ್ಲ ಉದುರಿಸ್ಕೊಂಡು ತಿನ್ನೋದು ನನಗೆ ಅದು ಇಷ್ಟ ಆಗೋಲ್ಲ. ನಾನು ಯಾವಾಗಲೂ ಅವ್ನಿಗೆ ಹೇಳ್ತಾ ಇರ್ತೀನಿ, ಕಟ್ ಮಾಡಿಬಿಟ್ಟು ನನಗೆ ಒಂದು ಬೌಲಲ್ಲಿ ಬೇರೆ ಎತ್ತಿಟ್ಬಿಟ್ಟು ನೀವು ಸಕ್ಕರೆ ಹಾಕ್ಕೊಂಡು ತಿನ್ನಿ ಅಂತೇಳಿ. ಗೊತ್ತಿಲ್ಲ, ಮೋನ್ಮಮ್ಮನೂ ಹಾಗೆ ಕೌಶಿನೂ ಹಾಗೆ ಮೇಲೆ ಸಕ್ಕರೆ ಎಲ್ಲ ಉದುರಿಸ್ಕೊಂಡು ತಿನ್ನೋದು. ನನಗೆ ಅದು ಇಷ್ಟ ಆಗೋಲ್ಲ, ನನಗೆ ಹಾಗೆ ತಿನ್ನಬೇಕು ಅನ್ನೋದು ಇಷ್ಟ. ಅದಕ್ಕೆ ನನಗೆ ಹಾಗೆ ತಿಂತೀನಿ. ಹಾಗೆ ಇವತ್ತು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಕರ್ಬೂಜ ಹಣ್ಣಿನ ಜ್ಯೂಸು ಚೆನ್ನಾಗಿರುತ್ತೆ, ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಅದಕ್ಕೆ ಯಾವಾಗಲೂ ಹಾಗೆ ತಿಂತೀವಲ್ಲ, ಅದಕ್ಕೆ ಒಂದು ಸರಿ ಕರ್ಬೂಜದ್ದು ಜ್ಯೂಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಈಸಿ. ಕರ್ಬೂಜ ಎಲ್ಲ ಕಟ್ ಮಾಡೋದು, ಅದರದ್ದು ಸೀಡ್ಸ್ ಏನಿದೆ ಅದೆಲ್ಲ ತೆಗಿಯೋದು, ಮತ್ತು ಹಣ್ಣನ್ನೆಲ್ಲ ಮಿಕ್ಸಿಗೆ ಹಾಕೋದು. ಫಸ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಗ್ರೈಂಡ್ ಆದಮೇಲೆ ನೀವು ಸಕ್ಕರೆನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆ ಬದಲು ಬೆಲ್ಲನ ಯೂಸ್ ಮಾಡಿದ್ದೀನಿ. ಯಾಕೆ ಅಂದರೆ ಮೋನ್ಮಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ, ಬೆಲ್ಲ ಯೂಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿದೆ. ಆದರೆ ಬೆಲ್ಲ ಯೂಸ್ ಮಾಡಿದ್ರೆ ಕಲ್ಲರೇ ಚೇಂಜ್ ಆಗೋಗುತ್ತೆ. ಸಕ್ಕರೆ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಕಲರ್ ಇರುತ್ತೆ. ಬೆಲ್ಲ ಯೂಸ್ ಮಾಡಿದ್ರೆ ಇದು ಬಂದು ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ತಂದಿರೋದು, ಸ್ವಲ್ಪ ಕಲರು ಥರ ಕಪ್ಪು ಕಲರ್ ಥರ ಕಾಣಿಸುತ್ತೆ. ಸಕ್ಕರೆ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಕಲರ್ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಸಕ್ಕರೆನ ಯೂಸ್ ಮಾಡಿಕೊಂಡು ಮತ್ತೆ ಒಂದು ಸರಿ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಹಸಿ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಬ್ಜಾ ಸೀಡ್ಸ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಕೌಶಿ ಹೇಳ್ತಾ ಇರ್ತಾನೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀಯಲ್ಲಮ್ಮ ಅದನ್ನು ಅಂಥೇಳಿ. ಒಂದು ಕಲ್ಲಂಗಡಿ ಜ್ಯೂಸ್ ಇರ್ಬೋದು, ಒಂದು ಮಜ್ಜಿಗೆ ಸರ್ಬತ್ತು, ಈ ಥರದ್ದು ಏನೇ ಮಾಡಿದ್ರು, ಮತ್ತು ಟೊಮೆಟೊ ಜ್ಯೂಸ್ ಎಲ್ಲ ಮಾಡಿದ್ರೆ ಅದಕ್ಕೂ ಕೂಡ ಮಿಕ್ಸ್ ಮಾಡಿ ಕುಡಿಬೋದು. ಇನ್ನೇನಮ್ಮ ಎಲ್ಲದಕ್ಕೂ ಯೂಸ್ ಮಾಡ್ತಿರ್ತೀಯ ಅಂತ ಹೇಳ್ತಿರ್ತಾನೆ. ನನಗೇನಂದರೆ ಅದು ತಂಪು ಅಂತೇಳಿ ಆ ಥರ ಯೂಸ್ ಮಾಡ್ತೀನಿ ಅಷ್ಟೆ. ಓಕೆ, ಹಾಗೆ ಕರ್ಬೂಜ ಜ್ಯೂಸು ಚೆನ್ನಾಗಿತ್ತು. ಕಲ್ಲರ್ ಮಾತ್ರ ಡಿಫ್ರೆಂಟಾಗಿತ್ತು ಅಷ್ಟೇ. ಏಕೆಂದರೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿದ್ನಲ್ಲ, ಅದರಿಂದ ಡಿಫ್ರೆಂಟಾಗಿ ಕಾಣಿಸ್ತಾಯಿತ್ತು. ಮಾಮೂಲಿ ವೈಟ್ ಬೆಲ್ಲ ಬರುತ್ತಲ್ಲ, ಅದು ಹಾಕಿದ್ರೆ ನಾರ್ಮಲಾಗಿರ್ಬೋದು ಅಂತ ಅನಿಸುತ್ತೆ. ಓಕೆ, ತುಂಬ ಚೆನ್ನಾಗಿತ್ತು. ನೀವು ಮಾಡಿಕೊಂಡು ಕುಡೀರಿ. ಇವತ್ತು ನಾನೇನು ಮಾಡಿದೆ,
ನಾನು ಕೂಡ ಒಂದು ಸಿಲಿಂಡ್ರ್ ಖಾಲಿ ಇದೆ ಅಂತ ಹೇಳ್ತಿದ್ನಲ್ಲ, ಅದಕ್ಕೆ ಗ್ಯಾಸ್ ಬುಕ್ ಮಾಡೋಣ ಅಂಥೇಳಿ ಮಾಡಿದ್ರೆ ಸ್ವಿಚ್ ಆಫ್ ಅಂತೇಳಿ ಬರ್ತಾಯಿದೆ. ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ತೀವಲ್ಲ, ಅದು ಸ್ವಿಚ್ ಆಫ್ ಅಂತೇಳಿ ಬರ್ತಾಯಿದೆ. ನಾನು ಒಂದು 3 ಬಾರಿ ಟ್ರೈ ಮಾಡಿದೆ, ಮತ್ತು ಸುಮ್ಮನೆ ಆಗಿಬಿಟ್ಟೆ. ಏಕೆಂದರೆ ಇನ್ನೂ ಒಂದಿದೆ ಸಿಲಿಂಡ್ರು, ಇನ್ನೊಂದು 15 ಡೇಸ್ ಆಗಿದೆ ಅಷ್ಟೇ ಯೂಸ್ ಮಾಡಿ. ಇನ್ನು 3 ರಿಂದ 4 ತಿಂಗಳು ನನಗೇನು ಯೋಚನೆ ಇಲ್ಲ ಸಿಲಿಂಡ್ರದು. ಆದರೂ ಒಂದಿತ್ತಲ್ಲ ಖಾಲಿ, ನೋಡೋಣ. ಅಂದರೆ ಮನೆಗಳಿಗೆ ಸಿಲಿಂಡ್ರು ಅಂದರೆ ಬುಕ್ ಆಗುತ್ತೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಬುಕ್ ಮಾಡೋಣ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ಅದೇ ಸ್ವಿಚ್ ಆಫ್ ಅಂತ ಬರ್ತಾಯಿದೆ. ಪಾಪ ಒಂದು ಸಿಂಗಲ್ ಸಿಲಿಂಡ್ರೆಲ್ಲ ಇಟ್ಕೊಂಡಿರ್ತಲ್ಲ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇದು ಎಷ್ಟು ಗಂಟೆ ಇರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ನಾನಿಲ್ಲಿ ವಿಡಿಯೋ ಎಡಿಟ್ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀನಿ. ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಗೆಜ್ಜೆ ಸೌಂಡ್ ಬರ್ತಾಯಿದೆ, ಯಾರೋ ಇಲ್ಲೇ ನಡ್ಕೊ ಬರ್ತಾ ಇದ್ದಾರೇನೋ ಅನ್ನೋ ಥರ ಸೌಂಡ್ ಆಗ್ತಿದೆ. ನಾನು ಒಂದು 2 ನಿಮಿಷ ಹಾಗೇ ಕುತ್ಕೊಂಡು ಕೇಳಿಸ್ತಾ ಇದ್ದೆ, ಯಾರು ಓಡಾಡ್ತಿರ್ಬೋದು. ಅಕಸ್ಮಾತ್ ಯಾರಾದರೂ ಬಂದ್ರಾ ಈ ಕಡೆಯಿಂದ? ಇಲ್ಲಿ ಯಾರೂ ಬರೋಕ್ಕಾಗಲ್ಲ, ಬರೋದು ಇಲ್ಲ. ಹಾಗೆ ಒಂದು 2 ನಿಮಿಷ ಹಾಗೆ ಅಬ್ಸರ್ವ್ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋದರೆ ಯಾವುದೋ ಪಾರಿವಾಳಕ್ಕೆ ಗೆಜ್ಜೆ ಹಾಕಿದ್ದಾರೆ, ಅದು ಸೌಂಡು. ಅದು ನಾನೇ ಒಂದು ಕ್ಷಣ ಎದುರುಬಿಟ್ಟೆ, ಏನಪ್ಪ ಇದು ಗೆಜ್ಜೆ ಸೌಂಡು, ಇಲ್ಲೇ ಬರ್ತಿರೋ ಥರ ಸೌಂಡ್ ಆಗ್ತಿರೋದು. ರೋಡಲ್ಲಿ ಹೋದ್ರೂ ಸ್ವಲ್ಪ ಸೌಂಡ್ ಆಗುತ್ತೆ, ಆದರೆ ಇಲ್ಲೇ ಓಡಾಡ್ತಿರೋ ಥರ ಸೌಂಡ್ ಆಗ್ತಿದೆಯಲ್ಲ ಅಂತಂದರೆ ಗೆಜ್ಜೆ, ಪಾರಿವಾಳಕ್ಕೆ ಗೆಜ್ಜೆ ಹಾಕಿದ್ದಾರೆ, ಅದರಿಂದ ಸೌಂಡ್ ಆಗ್ತಿದೆ. ಅಂದರೆ ಗೆಜ್ಜೆ ಅಂದರೆ ಕಾಲಿಗೆ ಏನೋ ಒಂದು ಇದು ಮಾಡಿಬಿಟ್ಟು ಹಾಕಿದ್ದಾರೆ. ಆವಾಗ ಗೊತ್ತಾಯ್ತು ಅದು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಅಲ್ಲಿ ಓಡಾಡ್ತಿದೆ ಆ ಸೈಡು, ಅಲ್ಲಿ ಓಡಾಡುವಾಗ ಅದು ಸೌಂಡ್ ಆಗ್ತಾಯಿದೆ. ಅದರಿಂದ ನಾನು ಸ್ವಲ್ಪ ಹೆದರ್ಕೊಂಡೇ ಬಿಟ್ಟೆ. ಓಕೆ, ವಿಡಿಯೋ ಒಂದನ್ನು ಎಡಿಟ್ ಮಾಡಿದ್ದೀನಿ. 2 ವಿಡಿಯೋ ಹಾಕ್ಬಿಡೋಣ ಒಂದು ದಿನಕ್ಕೆ ಅಂತೇಳಿ. ಇನ್ನೊಂದು ವಿಡಿಯೋ ಎಡಿಟ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಎಷ್ಟು ಬಿಸಿಲು. ಇಲ್ಲಿ ಸ್ವಲ್ಪ ಕೂಲಾಗಿರುತ್ತೆ. ಇಲ್ಲೇನಂದರೆ ಟ್ಯಾಂಕ್ ಇದೆಯಲ್ಲ, ಮತ್ತು ಇಲ್ಲಿಗಿನ ಇನ್ನೂ ಕೆಳಗಡೆ ಸ್ಟೆಪ್ ಇದೆಯಲ್ಲ, ಅಲ್ಲಿ ಇನ್ನೂ ಕೂಲಾಗಿರುತ್ತೆ, ತಣ್ಣಗಿರುತ್ತೆ, ಆರಾಮಾಗಿ ಮಲ್ಕೋಬೋದು. ಇವಾಗಂದರೆ ಬಿಸಿಲು ಬೀಳ್ತಾ ಇರುತ್ತೆ. ಈ ಪ್ಲೇಸ್ ಏನಿದೆ ಅಲ್ಲಿಂದ ಬಿಸಿಲು ಬರುತ್ತೆ, ಅದಿಲ್ಲ ಅಂದರೆ ಬಿಸಿಲೇನೂ ಬರೋದೇ ಅಲ್ಲಿ. ಓಕೆ, ಗುಮ್ಮಿ ಎಲ್ಲೋಯ್ತು? ನಾನು ನಿನಗೆ ಒಂದು ಕ್ವಶನ್ ಕೇಳ್ತೀನಿ, ಬಂದೇರಿ ಗೀಝರಲ್ಲಿ ಮಾಡ್ಬಿಡ್ತೀನಿ. ನಾನು ಎಷ್ಟು ಸರಿ ಹೇಳ್ತೀನಿ ಕೌಶಿ, ಇಲ್ಲಿಂದ ಅಲ್ಲಿನ ಸರಿಯಾಗಿ ನಿಲ್ಲಿಸೋದೇ ಇಲ್ವಲ್ಲ. ಏನು ಕ್ವಶನ್ ಗೊತ್ತಾ? ನಾನು ಈಗ ಒಂದು ವಿಡಿಯೋನೇ ಎಡಿಟ್ ಮಾಡ್ತಾ ಇದ್ದೆ. ಯಾಕೆ ನಿನಗೆ ಕ್ವಶನ್ ಅಂದರೆ, ನೀನು ಸೈನ್ಸ್ ಸ್ಟೂಡೆಂಟ್ ಅಲ್ಲಪ್ಪ, ಅದಕ್ಕೆ. ಅದರಲ್ಲಿ ಗ್ರಹಣದ ಬಗ್ಗೆ ಮತ್ತು ಇದು ಚಂದ್ರಗ್ರಹಣದ ಬಗ್ಗೆ ವಿಡಿಯೋ ಆಗ್ತಾಯಿದ್ದೆ, ಅದ್ರದ್ದು ಬಗ್ಗೆನೇ ಹೇಳ್ತಾಯಿದ್ದೆ. ಇವಾಗ ಚಂದ್ರಗ್ರಹಣ ಅಂದರೆ ಏನದು ಚಂದ್ರಗ್ರಹಣ ಅಂತಲ್ಲ, ಗ್ರಹಣ ಅಂದರೆ ನಾವೇನು ಮಾಡ್ತೀವಿ, ಮನೇಲಿ ಊಟದ ಪಾತ್ರೆ ಅಥವಾ ನೀರಿಂದು ಅಲ್ಲಿ ಇಲ್ಲಿ ಗರ್ಕೆ ಎಲ್ಲ ಹಾಕ್ತಿರ್ತೀವಲ್ವಾ, ಏನಕ್ಕೆ ಹೇಳು? ನೆಗೆಟಿವ್ ಎನರ್ಜಿ ಅಂತೇಳಿ ಅದಕ್ಕೆಲ್ಲ ಹೋಗ್ಬಿಡುತ್ತೆ. ಮತ್ತು ಅದನ್ನೆಲ್ಲ ಅವತ್ತು ತಿನ್ನಬಾರ್ದು, ಬೇರೆ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ. ಓಕೆ, ನನ್ನ ಪ್ರಕಾರ ಅಲ್ಲಿರೋದನ್ನೆಲ್ಲ ಚೆಲ್ಬಿಡ್ತೀವಿ, ಊಟ ಅಡುಗೆ ನೆಗೆಟಿವ್ ಎನರ್ಜಿ ಸೇರ್ಕೊಳ್ಳುತ್ತೆ, ಬಿಸಾಕ್ಬಿಡ್ತೀವಿ. ಆದರೆ ದಿನಸಿಗೆಲ್ಲ ನೆಗೆಟಿವ್ ಎನರ್ಜಿ ಸೇರ್ಕೊಳ್ಳಲ್ವಾ ಅಂತ, ಯಾಕೆಂದ್ರೆ ಅದಕ್ಕೂ ಗ್ರಹಣ ಇಟ್ಕೊಳ್ಳಲ್ವಾ, ಅದು ನಾವು ಮಾಡ್ಕೊಂಡಿರೋದು. ಅದಕ್ಕೆ ನಾನು ಅದೆಲ್ಲ ಮಾಡ್ಬೋದಾ? ಆ ಥರ ಎಲ್ಲ ಇಲ್ವಾ? ಯಾಕೆ ಆ ಥರ ಮಾಡಬೇಕು? ನೀವು ಯಾರೋ ಏನದು ಶನಿ ಶುಕ್ರ ಅದೇನೋ ನೀವು ಅದು ಹಾಕೊಂಡು ಸೈನ್ಸ್ ಪ್ರಕಾರ ಅದೆಲ್ಲ ಇಲ್ಲ. ಭೂಮಿಗೆ ಆಪೋಸಿಟ್ ಆಗಿ ಸೂರ್ಯ ಇಲ್ಲಿರುತ್ತೆ, ಭೂಮಿ ಇಲ್ಲಿರುತ್ತೆ. ಚಂದ್ರ ಕರೆಕ್ಟ್ ಆಗಿ ಲೈನ್ ಬಂದಾಗ ಆ ಸೂರ್ಯನ ಬೆಳಕು ಬಿಡಲ್ಲ, ಸೂರ್ಯನ ಬೆಳಕಿಂದ ಚಂದ್ರ ಹೊಳೆಯೋದು. ಆ ಸೂರ್ಯನ ಬೆಳಕೆ ಬಿದ್ದಿದೆ, ಚಂದ್ರ ಏನಾಗುತ್ತೆ ಅಲ್ಲಿಗೆ ಇದಾಗುತ್ತೆ, ಚಂದ್ರ ಕಾಣಿಸಲ್ಲ ಅವತ್ತು. ಆ ದಿವಸನ ಇದಂತಾರೆ ಗ್ರಹಣ ಅಂತಾರೆ. ಅದಕ್ಕೆ ಅದು ಏನೋ ಸೂರ್ಯನ ಬೆಳಕು ಚಂದ್ರ ಎಲ್ಲಿ ಇರ್ತಾನೆ, ಸೂರ್ಯ ಮುಳುಗಿ ಹೋಗಿರ್ತಾನಲ್ಲ, ಅಂದ್ರೆ ಅದು ಹಂಗೆ ಅದು ಬಿಟ್ಟು ನೋಡಿಸ್ಬೇಕು ನಿಮ್ಗೆ. ಸ್ವಲ್ಪ ಬಿದ್ರು ಸಾಕೋದಿಕ್ಕೆ ಚಂದ್ರಾಗೆ. ಆಮೇಲೆ ಚಂದ್ರ ಅದಕ್ಕೆ ಒಂದ್ ತಿಂಗಳಲ್ಲಿ 30 ದಿವಸದಲ್ಲಿ ಸ್ವಲ್ಪ ಸ್ವಲ್ಪ ಹೋಗಿ ಚಿಕ್ಕದ್ರಿಂದ ದೊಡ್ಡದಾಗ್ತಾ ಬರುತ್ತೆ. ಅಲ್ಲ, ಅದು ಪ್ರೊಸೆಸ್, ಅದು ಎಷ್ಟು ಇದಾಗುತ್ತೆ ಆ ಟೈಮ್ಗೆ ಅದು ಹೋಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಒಂದ್ ದಿವಸ ಅರ್ಧ ಬರುತ್ತೆ, ಒಂದ್ ದಿವಸ ಮುಕ್ಕಾಲ್ ಭಾಗ ಬರುತ್ತೆ. ಹಂಗಲ್ಲ, ಫಸ್ಟ್ ಚಿಕ್ಕದ್ರಿಂದ ದೊಡ್ಡದಾಗ್ತಾ ಹೋಗುತ್ತೆ, ಮತ್ತೆ ದೊಡ್ಡದಾಗುತ್ತೆ, ಮತ್ತೆ ಚಿಕ್ಕದಾಗುತ್ತೆ. ಹೌದಾ? ಅದೇನ್ ಚಿಕ್ಕದಾಗದ್ ನಾನು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ.
ಅದಕ್ಕೆ ತುಂಬ ಜನ ಈಗ ನಾನೇ ಎಕ್ಸಾಂಪಲ್ ನಾನು ಕೂಡ ಅವಾಗ ಮಾಡ್ತಿದ್ದೆ, ನೀರೊಳಗಡೆ ಎಲ್ಲ ಗರ್ಕೆ ತಂದು ಹಾಕೋದು, ಗ್ರಹಣ ಅಂತೇಳಿ ಊಟದ್ದು ಸಾಂಬಾರು ಅನ್ನದೊಳಗಡೆಗೆಲ್ಲ ಒಂದೊಂದು ಅದು ಲೀಫ್ ಬರುತ್ತಲ್ಲ ಅದನ್ನ ಗರ್ಕೆನ ಹಾಕ್ತಿದ್ದೆ. ಅಂದರೆ ಅದು ನೆಗೆಟಿವ್ ಎನರ್ಜಿ ಅಲ್ವಾ, ಆ ಥರ ಆಗುತ್ತೆ, ತಿನ್ನಬಾರ್ದು ಅಂತೇಳಿ. ಅದಕ್ಕೆ ನಿನಗೆ ಅದ್ರ ಬಗ್ಗೆ, ನೀನು ಸೈನ್ಸ್ ಅಲ್ವಾ, ನೀನು ಯಾವ ಥರ ಅದನ್ನು ಮಾಡಬೇಕಾ ಮಾಡಬಾರ್ದಾ? ಅದ್ರ ಬಗ್ಗೆ ಮಾತಾಡಬಾರ್ದು. ಹಾಂ, ಏಕೆ? ಗ್ರಾಣಿ ಇತ್ತು ಕಾಲೇಜಿಗೆ ಬಂದಿಲ್ಲ ಅಂದ್ರೆ ನೀನ್ ಗ್ರಾಣಿಗೆ ಬೆಂಕಿ ಆಗ್ತು ಅಂತಾರೆ. ಹಾಂ, ಅದಕ್ಕೆ ಕೇಳಿದ್ದು. ನಿಮ್ಮ ಇದು ಇವಾಗ ಸುಮಾರು ಜನ ಎನರ್ಜಿ ಅಂತ ನೋಡಿರೋದು ಸ್ವಲ್ಪ, ಅದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂದ್ರೆ ನೀವು ದೆವ್ವ ಅಂತೀರಲ್ಲ, ಅದ್ರಲ್ಲಿ ಸ್ವಲ್ಪ ಕಡೆ ಅಷ್ಟೇ ಸಿಕ್ಕಿರೋದು, ಜಾಸ್ತಿ ಕಡೆ ಎಲ್ಲೂ ಸಿಕ್ಕಿಲ್ಲ. ನಾವು ಊಹಿಸ್ಕೊಂಡಿರೋದು ಅದನ್ನ, ನಾವು ಮಾಡ್ಕೊಂಡಿರೋದು, ಊಹಿಸ್ಕೊಂಡಿಲ್ಲ, ನಾವು ಮಾಡ್ಕೊಂಡಿರೋದು. ಗ್ರಹಣ ಅಂದ್ರೆ ಗರ್ಕೆ ಹಾಕ್ಬೇಕು ಅದಕ್ಕೆಲ್ಲ ನಾನು ಅವಾಗ ಯೋಚನೆ ಮಾಡಿದೆ, ಊಟ ತಿನ್ನಬಾರ್ದು, ಅದಕ್ಕೆಲ್ಲ ನೆಗೆಟಿವ್ ಎನರ್ಜಿ ಸೇರ್ಕೊಂಡಿರುತ್ತೆ. ಓಕೆ, ಈಗ ಸಂಪಲ್ಲಿರೋ ನೀರು ಚೆಲ್ಲಕ್ಕಾಗುತ್ತೆ ಅದನ್ನೆಲ್ಲ ಗ್ರಹಣ ಅಂದ್ಬಿಟ್ಟು ಊಟನ ಚೆಲ್ಬಿಡೋಣ. ಮತ್ತೆ ಅಕ್ಕಿ ರೈಸ್ ಅದೆಲ್ಲ ಇರುತ್ತೆ ತಾನೆ, ಕಾಳುಗಳು, ಸಕ್ಕರೆ, ದಿನಸಿನೆಲ್ಲ ಚೆಲ್ಬಿಟ್ಟು ಹೊಸ ದಿನಸಿ ತರೋಕ್ಕಾಗುತ್ತಾ? ಓಕೆ, ಅಕಸ್ಮಾತ್ ಅದನ್ನ ಚೆಲ್ ತರ್ತೀನಿ ಅಂದ್ರು ಈಗ ಮಾಲ್ಗಳೆಲ್ಲ ಅದನ್ನೇ ತಾನೆ ನಮ್ಗೆ ಕೊಡೋದು. ಅದಕ್ಕೆ ನೆಗೆಟಿವ್ ಎನರ್ಜಿ ಸೇರ್ಕೊಳ್ಳಲ್ವಾ ಅಂತ ನನಗೆ ಡೌಟು. ಅದು ನಾವು ಹಂಗೆ ಇದು ಮಾಡೋದು, ಹಿಂಗಾಗ್ಬಿಡುತ್ತೆ ಹಿಂಗಾಗುತ್ತೆ ಅಂತೇಳಿ. ಅದಕ್ಕೆ ಈಗ ಅದು ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಅವತ್ತು ಚಂದ್ರ ನೋಡಕ್ಕೆ ಹೋಗಿದ್ವಲ್ಲ, ಆವಾಗ ನಾನು ಆವಾಗ ಕೌಶಿ ಇದ್ರ ಬಗ್ಗೆ ಏನು ಹೇಳ್ತಾನೆ ಅಂತ. ಹಾಗೆ ಇನ್ನೊಂದೇನಾಯ್ತು ಗೊತ್ತಾ, ಎಡಿಟ್ ಮಾಡಿಬಿಟ್ಟು ಹಾಗೆ ಅಲ್ಲೇ ಮಲ್ಕೊಂಡಿದ್ದೆ, ಇಟ್ಬಿಟ್ಟು ಸೇವ್ಗೆ ಇಟ್ಬಿಟ್ಟು, ಅಂದರೆ ಸೇವ್ ಆಗಬೇಕಲ್ಲ ಅಂದ್ಬಿಟ್ಟು. ಆವಾಗ ಒಂದು ಪಾರಿವಾಳ ಅಲ್ಲ, ಅದು ಒಂಥರ ಗಲ್ ಅನ್ನೋ ಸೌಂಡ್ ಬರ್ತಿದೆ. ಅರ್ಥ ಆಯ್ತಾ? ನನಗೆ ಯಾರು ಲೇಡೀಸ್ ನನ್ನ ಥರ ಗೆಜ್ಜೆ ಹಾಕೊಂಡು ಓಡಾಡ್ತಿರೋ ಥರ, ಅದೇನು ಅಲ್ಲೇ ಓಡಾಡ್ತಿರೋ ಥರ ಅಲ್ಲಿ. ಆಮೇಲೆ ಏನಪ್ಪ ಅಂದರೆ ಪಾರಿವಾಳಗೆ ಯಾರೋ ಗೆಜ್ಜೆ ಹಾಕವ್ರೆ, ಈ ಕಡೆ ಮೇಯ್ತಾ ಅದು ನಡಿವಾಗ ಗಲ್ ಅನ್ನೋ ಸೌಂಡು. ಆಮೇಲೆ ಅಂದ್ಕೊಂಡೆ, ಅಂಕಲ್ ಹಾಕಿದ್ರಲ್ಲ ಗಿಳಿಗೆ ಒಂದು ರಿಂಗ್ ಥರ ಹಾಕಿದ್ರು ಗೊತ್ತಾ, ಆ ಥರ ಯಾರೋ ಹಾಕವ್ರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಹಂಗೆ ಈಗ ನನಗೆ ಒಂದು ಕ್ಷಣ ಏನು ದೆವ್ವ ಅನ್ಕೊಬಿಡ್ತಿದ್ವಿ ರಾತ್ರಿ ಟೈಮ್. ಹಂಗೆ ಅಲ್ಲೇನಾರು ಇದ್ದು ಆ ಥರ ಏನೋ ಗಲ್ ಅಂದಿದ್ರೆ ನಾವು ನಿಜವಾಗ್ಲಿ ಯಾವ್ದು ಅದೇನು ಗೊತ್ತಾ, ಇಲ್ಲೇ ನಾನು ಅಲ್ಲೇ ಅಲ್ವಾ ಕೂತಿದ್ದು, ಪಕ್ಕದಲ್ಲೇ ಸೌಂಡ್ ಆಗ್ತಿತ್ತಲ್ವಾ ಅವಾಗ. ನಾನು ಹಿಂಗೆ ಸೌಂಡ್ ಆಗ್ತಿದ್ದೆ, ಇಲ್ಲಿ ಯಾರು ಬಂದಿದ್ದಾರೆ ಇಲ್ಲಿ ಅಂದ್ಬಿಟ್ಟು ಡೋರ್ ತಗೊಂಡು ಹೋದೆ. ಆಮೇಲೆ ನೋಡ್ರಿ ಇಲ್ಲಿ ಪಾರಿವಾಳ ಈ ಸೈಡ್ ಮೇಯ್ತಾ ಇದೆ. ಅದು ಅಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ, ಇಲ್ಲೆಲ್ಲ ಇದ್ರೆ ಅಷ್ಟು ಗೊತ್ತಾಗಲ್ಲ. ಟೈಮು ಇಷ್ಟೊತ್ತಾಗೋಗಿದೆ. ಓಕೆ, ನೀರು ಕಾದೆ ಇದೆ. ಹಂಗಾರೆ ನೀರು ಫುಲ್ ಕಾಯಿಸಿರ್ತಿ ಅನ್ಸುತ್ತೆ ನೀನು ದಿನ. ನೋಡು, ಹಾಕಿದ ತಕ್ಷಣ ಕಾದೋಯ್ತು. ಸರಿ, ಈ ಬಾಡಿ ಲೋಷನ್ ಯಾಕೆ ನಾನು ಉಲ್ಟಾ ಇಟ್ಟಿರೋದೇನು ಕೇಳು? ಆ ಲಿಕ್ವಿಡ್ ಎಲ್ಲ ಕೆಳಗಡೆ ಬಂದು ಇದಾಗ್ಲಿ ಅಂತ, ಲೋಷನ್ ಕ್ರೀಮ್ ಎಲ್ಲ. ನಾನು ಆ ಥರ ಅನ್ಕೊಂಡು ಇಟ್ಟಿರ್ತೀನಿ. ಅವಾಗ ನೀಟಾಗಿ ಓಪನ್ ಮಾಡಿಬಿಟ್ಟು ಅಲ್ಲಿ ಹಾಕೋಬೋದಾ? ಏನು ಬಿಸಿಲು, 5 ಗಂಟೆ 6-4 ಗಂಟಲು ಇದೇ ಥರ ಬಿಸಿಲು ಹೊಡೆಯುತ್ತೆ. ಚಳಿಗಾಲದಲ್ಲಿ ಒಂಥರ ಕಷ್ಟ. ಅಲ್ಲ, ಅವಾಗ ಏನಂತೀವಿ ಹೇಳು, ಅಯ್ಯಪ್ಪ ಚಳಿ ಏನ್ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಆಗಲ್ಲ, ಮುದುಕ ಕೂತ್ಕೊಳ್ಳೋ ಥರ ಆಗುತ್ತೆ. ಶಕೆ ಆದ್ರೆ ಓಕೆ, ಬಿಸಿಲಿರುತ್ತೆ, ಆಕ್ಟಿವ್ ಆಗಿರ್ತೀವಿ ಅಂತ. ಈ ಟೈಮಲ್ಲಿ ಏನನ್ಸುತ್ತೆ, ಏಪ ಇಷ್ಟೊಂದು ಶಕೆ, ಚಳಿಗಾಲ ಆದ್ರೆ ಬೆಸ್ಟ್ ಇತ್ತು, ಬೆಡ್ಶೀಟ್ ಹಸ್ಕೊಂಡ್ ಮಲ್ಕೋಬೋದಿತ್ತು. ಇದು ಏನಪ್ಪ ಇಷ್ಟೊಂದು ಶಕೆ ಅಂತ
ಅದೇನಕ್ಕೆ ಅಂದ್ರೆ ಸಮ್ಮರ್ ಟೈಮಲ್ಲಿ ಅವ್ರು ರಜಾ ಕೊಟ್ಬಿಡ್ತಾರೆ, ಮಕ್ಕಳು ಯಾವೆಲ್ಲ ಫ್ರೀಯಾಗಿ ಬಿಡ್ತಾರೆ. ಪೀಪಲ್ ಇವರು ಅಷ್ಟೇ, ನಾವು ಜನರು ಸಾಮಾನ್ಯ ಜನರು ಅಷ್ಟೇನೆ. ಸೆಕೆಗಾಲ ಫ್ರೀಯಾಗಿ ಬೇಗ ಹೋಗೋದು, ಬೇಗ ಬಿಡೋದು, ಜಾಸ್ತಿ ಕೆಲಸ ಮಾಡ್ತೀರ. ಅದಾಗ ನಮ್ಗೆ ಜಾಸ್ತಿ ಟೈಮ್ ಐತಲ್ವಾ, ಅದೇ ಚಳಿಗಾಲ ಆಗಿದ್ರೆ ಮಲ್ಕೋಬೋದಾಗಿತ್ತು ಅಂತ ಮೈಂಡಿಗೆ ಬಂದ್ಬಿಡುತ್ತೆ. ಚಳಿಗಾಲದಲ್ಲಿ ವರ್ಕ್ ಜಾಸ್ತಿ ಇರುತ್ತೆ ನಮ್ಗೆ. ನಮ್ಗೆ ಕಾಲೇಜ್ ಅನ್ನೋದಲ್ಲಿ ಇರುತ್ತೆ, ಆಫೀಸ್ ಇರುತ್ತೆ, ಎಲ್ಲರಿಗೂ ಒಂದೊಂದು ಇರುತ್ತೆ. ಅವಾಗ ಏನನ್ಸುತ್ತೆ ಫ್ರೀ ಅನ್ಸಲ್ಲ. ಗ್ಯಾಪ್ ಬಂದಾಗ ಎಲ್ಲರಿಗೂ ಕಾಲೇಜ್ ವರ್ಕ್ ಇರುತ್ತೆ. ಅವಾಗ ಏನನ್ಸುತ್ತೆ ಸೆಕೆಗಾಲ ಆಗಿದ್ರೆ ಹೆಂಗೆ ಇರ್ಬೋದಾಗಿತ್ತ, ಹೌದು, ಕುಂತಿರ್ಬೋದು, ಕೆಲಸ ಮಾಡ್ತಾನೆ ಇರ್ಬೋದಾಗಿತ್ತ ಕಂಟಿನ್ಯೂಸ್ ಆಗಿ. ಎಲ್ಲರಿಗೂ ಹಂಗೆ ಅನ್ಸೋದು. ಅಲ್ಲಿದ್ದವನ್ಗೆ ಏನಂತ ಹೇಳ್ತಾನೋ, ಕಡಲೆ ಸಿಕ್ಕರು ತಿನ್ಕತ್ತೀನಿ ಅಂತಾನೆ. ಕಡಲೆ ಇದ್ದವನು ಏನಂತಾನೆ, ಅಯ್ಯೋ ನನ್ಗೆ ಅಲ್ಲಿಲ್ಲ, ಅಲ್ಲಿದ್ದೀರೆ ಕಡಲೆ ತಿನ್ಕತ್ತಿದ್ದಿ ಅಂತಾನೆ. ಹಂಗೆ ಒಂದು ಕೊಟ್ಟರೆ ಒಂದು ಕಿತ್ಕೊಬಿಟ್ಟಿರ್ತಾನೆ ಅಲ್ಲಿ, ಹಂಗೆ. ಓಕೆ, ಎರಡು ಕೊಟ್ಟರೆ ಇನ್ನೊಂದು ಥರ ಪ್ರಾಬ್ಲಮ್ ಇರುತ್ತೆ. ಆಯಿತಾ, ಹಂಗೆ ಒಬ್ಬನ ಹತ್ರ ಒಂದಿದ್ರೆ ಇನ್ನೊಂದಿರಲ್ಲ, ಹಂಗೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ನಮ್ಮ ಬೆಕ್ಕಿನ ವಿಡಿಯೋ ಹಾಕಿರ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಮಾತ್ರ ಅದನ್ನು ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಬಾಯ್. ಓಕೆ, ಹಾಗೆ ಇನ್ನೊಂದೇನೆಂದರೆ ಈ ಸೈನ್ಸು ಮತ್ತು ಈಗ ಗ್ರಹಣದ ಬಗ್ಗೆ ಕೌಶಿ ಏನೋ ಹೇಳ್ದ. ಹಾಗೆ ನಿಮಗೆ ಗ್ರಹಣದ ಬಗ್ಗೆ ಏನಾದರೂ ಏನು ಅನಿಸುತ್ತೆ, ಈ ಥರದ್ದೆಲ್ಲ ಗರಿಕೆ ಹಾಕ್ತೀವಲ್ಲ ನೀರೊಳಗಡೆ, ಅನ್ನದೊಳಗಡೆ, ಪ್ರತಿಯೊಂದು ಪಾತ್ರೆ ಒಳಗಡೆ ಎಲ್ಲ ಹಾಕ್ತಿರ್ತೀವಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದರೆ ಕಾಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನಿರುತ್ತೆ, ಒಬ್ಬೊಬ್ಬರು ಇದರಲ್ಲಿ ಒಂದೊಂದು ಥರ ಇರುತ್ತೆ. ನನಗೆ ಅದೆಲ್ಲ ನಂಬಿಕೆ ಇಲ್ಲ. ಗ್ರಹಣ ಅದಕ್ಕೆ ಗರಿಕೆ ಹಾಕಬೇಕು, ಇನ್ನೊಂದು ಹಾಕಬೇಕು, ಆ ಥರದ್ದೆಲ್ಲ ನಂಬಿಕೆ ಇಲ್ಲ. ಆದರೆ ನಿಮಗೆಲ್ಲ ಗ್ರಹಣ ಅಂದರೆ ಹೌದು ನಿಜ, ಅದು ನೆಗೆಟಿವ್ ಎನರ್ಜಿ ಎಲ್ಲ ಸೇರಿಕೊಳ್ಳುತ್ತೆ, ಅದಿದು ಅಂತ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ. ಓಕೆ, ಬಾಯ್.